ಇದೇ 26ನೇ ತಾರೀಕು ಈ ರಾಜ್ಯದ ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು, ಬಹಳ ಜನ ಸಚಿವರುಗಳ ತಂಡೆ ಅರಸೀಕೆರೆಗೆ ಬರ್ತಾ ಇದೆ. ಅಲ್ಲಿ ದೊಡ್ಡ ಸಮಾವೇಶವನ್ನು ಮಾಡ್ತೇವೆ. ಮೈಸೂರಿನಂತ ಸಮಾವೇಶವನ್ನೇ ನಾವು ಮಾಡ್ತೇವೆ. ನೀವೆಲ್ಲ ಅಲ್ಲಿಗೆ ಬರಬೇಕು ಅಂತ ಹೇಳಿ ಈ ಸಂದರ್ಭದಲ್ಲಿ ನಿಮಗೆ ಕರೆಯನ್ನು ಕೊಟ್ಟು, ಮುಂದೆ ಈ ರಾಜಕಾರಣದಲ್ಲಿ ಒಂದು ತಪ್ಪು ಮಾಡಿದ್ರು. ಈ ಜಿಲ್ಲೆನಲ್ಲಿ ಸ್ವಲ್ಪ ಆಡಳಿತದ ವ್ಯವಸ್ಥೆಗೆ ನಮ್ಮ ಕೃಷ್ಣ ಬೈರೇಗೌಡರು ಮನಸ್ಸು ಮಾಡ್ಬೇಕು, ನಮ್ಮ ಹರ್ಷದ್ ಅವರು ಎಲ್ಲರೂ ಮನಸ್ಸು ಮಾಡ್ಬೇಕು. ಮಾಡಿ ಈ ಜಿಲ್ಲೆಯನ್ನೇ ಒಬ್ಬರನ್ನ ಈ ಜಿಲ್ಲೆಯ ಆಡಳಿತದ ವೈಖರಿಯನ್ನು ಕೊಟ್ರೆ ನಿಜವಾಗ್ಲೂ ಈ ಜಿಲ್ಲೆಯ ರಾಜಕಾರಣ ಏನು ಅಂತಕ್ಕಂಥದ್ದನ್ನು ನಾನು ಯೋಚಿಸ್ತೇನೆ. ಅದಕ್ಕೆ ಎಲ್ಲ ಅವಕಾಶವನ್ನು ಮಾಡಿ ಕೊಡಬೇಕು ಎಲ್ಲ ಮುಖಂಡರುಗಳು ಅಂತಕ್ಕಂಥ ಮಾತನ್ನ ನಾನು ಈ ಸಂದರ್ಭದಲ್ಲಿ ಹೇಳಿ ಈ ಸಭೆಯಲ್ಲಿ ಮಾತನಾಡಲಿಕ್ಕೆ ನಮ್ಮ ಈ ಚಂದ್ರಪಟ್ಟಣದ ಯುವ ಕಾಂಗ್ರೆಸ್ನ ಅಧ್ಯಕ್ಷರು, ಪದಾಧಿಕಾರಿಗಳು ಎಲ್ಲರಿಗೂ ನಾನು ಅನೇಕ ಧನ್ಯವಾದಗಳನ್ನು ಅರ್ಪಿಸಿ ಈ ಜಿಲ್ಲೆಯಲ್ಲಿ ಮತ್ತೆ ಕಾಂಗ್ರೆಸ್ ಅನ್ನ ಸುಭದ್ರವಾಗಿ ಕಟ್ಟೋಣ, 7 ಕ್ಷೇತ್ರಗಳನ್ನ ಗೆಲ್ತಕ್ಕಂಥದ್ದನ್ನು ಮಾಡೋಣ.